ಉಪಚುನಾವಣಾ ದಂಗಲ್ಗೆ ಬಿಜೆಪಿ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣದ ದಂಗಲ್ಗೆ ಬಿಜೆಪಿ ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಇನ್ನೇನಿದ್ರು ಕಾಂಗ್ರೆಸ್ನ ಕಿತ್ತಾಟದ ಇಬ್ಬರ ಜಗಳದ ನಡುವೆ ಗೆಲ್ಲೋದಷ್ಟೇ ಬಾಕಿ ಅಂತ ದಾವಣಗೆರೆಯಲ್ಲಿ ಬಿಜೆಪಿ ಲೆಕ್ಕಾಚಾರ ಹಾಕ್ಕೊಳ್ತಾ ಇದೆ. ಹಾಗಾದ್ರೆ ಬಿಜೆಪಿಯ ಈ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಯಾರು? ಇಲ್ಲಿವರೆಗೂ ಅಂದ್ಕೊಳ್ತಿದ್ದಂಥ ಅಜಯ್ ಕುಮಾರ್ ಇಲ್ಲ, ಅಥವಾ ಜಿ.ಬಿ. ವಿನಯ್ ಕುಮಾರ್ ಅವರಿಲ್ಲ, ಅಥವಾ ರೇಣುಕಾಚಾರ್ಯ ಬಣನೂ ಇಲ್ಲ, ಸಿದ್ದೇಶ್ವರ ಬಣನೂ ಇಲ್ಲ. ಈಗ ಸಿದ್ದೇಶ್ವರ ಅವರ ಫ್ಯಾಮಿಲಿಗೆ ಹೋಗಿ ಅವರ ಕಾಲಿಗೆ ಅಡ್ಡ ಬಿದ್ದು ಆಶೀರ್ವಾದವನ್ನು ತಗೊಂಡು ಶ್ರೀನಿವಾಸ್ ದಾಸ್ ಕರಿಯಪ್ಪ ಬಂದಿದ್ದಾರೆ. ಹಾಗಂದ್ರೆ ಇವರು ಯಾವ ಬಣದವರು? ರೇಣುಕಾಚಾರ್ಯ ಬಣ ಏನಾದರೂ ಸೈಲೆಂಟ್ ಆದರೆ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತಾ? ಈಗ ಬಿಜೆಪಿ ಕಣಕ್ಕಿಳಿಸಿರುವಂಥ ದಾವಣಗೆರೆ ದಕ್ಷಿಣದ ಅಭ್ಯರ್ಥಿ ಗೆಲ್ಲುವ ಅಭ್ಯರ್ಥಿನ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಏನು ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಬಿ ಜೆ ಪಿಗೆ ಪ್ಲಸ್ ಆಗುತ್ತಾ, ಅಥವಾ ಶಾಮನೂರು ಕುಟುಂಬದವ್ರನ್ನ ಕಣಕ್ಕಿಳಿಸಿದ್ರೆ ಬಿ ಜೆ ಪಿಗೆ ಪ್ಲಸ್ ಆಗುತ್ತಾ? ಈ ಎಲ್ಲ ಲೆಕ್ಕಾಚಾರಗಳನ್ನು ಬಿ ಜೆ ಪಿಯ ಅಭ್ಯರ್ಥಿಯನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ನೋಡೋದಾದರೆ, ಈ ಶ್ರೀನಿವಾಸ್ ದಾಸ್ ಕರಿಯಪ್ಪ ಬಿ ಜೆ ಪಿಯಲ್ಲಿ ತಳಮಟ್ಟದಿಂದ ಕೆಲಸ ಮಾಡಿಕೊಂಡು ಬಂದವರು. ಬಿ ಜೆ ಪಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದಾಗಿಂದ ಕೆಲಸ ಮಾಡಿದವರು. ಇನ್ನು ಬಹಳ ಮುಖ್ಯವಾಗಿ ಇವರು ತಳ ಸಮುದಾಯದಿಂದ ಬಂದಿರುವಂಥವ್ರು. ಇಲ್ಲಿ ಲಿಂಗಾಯತ ಸಮುದಾಯದವರದ್ದೇ ಅಬ್ಬರ ಇರುವಾಗ, ಲಿಂಗಾಯತ ಸಮುದಾಯದವರೇ ಹೆಚ್ಚಿನ ಓಟುಗಳನ್ನು ಅಥವಾ ಚುನಾವಣೆಯಲ್ಲಿ ನಿಂತು ಪೈಪೋಟಿಗೆ ಇಳಿತಾ ಇರುವಾಗ, ಅಥವಾ ಮೇಲ್ವರ್ಗದವರೇ ಇರುವಾಗ, ಶ್ರೀನಿವಾಸ್ ದಾಸ್ ಕರಿಯಪ್ಪ ತಳ ಸಮುದಾಯದವರು, ಎಸ್ ಟಿ ಮೋರ್ಚಾದ ಉಪಾಧ್ಯಕ್ಷರಾಗಿರುವವರು. ಸೊ ಇವರು ದಾವಣಗೆರೆಯಲ್ಲಿ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದರು ಬಿ ಜೆ ಪಿಯ. ಹಾಗೆಯೇ ಸಾಮಾನ್ಯ ಕಾರ್ಯಕರ್ತ ಆದಾಗಿನಿಂದ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. 20 ವರ್ಷಗಳ ಅನುಭವ ಇದೆ ಬಿ ಜೆ ಪಿಯಲ್ಲಿ. ಹಾಗಾಗಿ ಇವರನ್ನು ನೇರವಾಗಿ ಅಭ್ಯರ್ಥಿಗೆ ಆಯ್ಕೆ ಮಾಡಿರುವಂಥದ್ದು ಆರ್ ಎಸ್ ಎಸ್ ಹಾಗೆಯೇ ಬಿ ಜೆ ಪಿ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಶ್ರೀನಿವಾಸ್ ಟಿ ದಾಸ್ ಕರಿಯಪ್ಪ ಬಹಳ ಪ್ರಬಲವಾಗಿ ಕೇಳಿಬಂದಂಥ ಹೆಸರೇನೂ ಅಲ್ಲ. ಬಿ ಜೆ ಪಿಯಲ್ಲಿ ಹೊಸಬರನ್ನು ತರ್ತಾರೆ, ಹೊಸ ಮುಖಕ್ಕೆ ಅವಕಾಶ ಕೊಡ್ತಾರೆ ಅನ್ನೋದು ಚಾಲ್ತಿಯಲ್ಲಿದ್ದಾಗ, ಸ್ವಾಭಿಮಾನಿ ಏನು ಬಳಗದವನ್ನು ಕಟ್ಕೊಂಡಿರುವಂಥ ಇನ್ಸೈಟ್ ಅಕಾಡೆಮಿಯ ವಿನಯ್ ಕುಮಾರ್ ಅವ್ರಿಗೆ ಅವಕಾಶ ಸಿಗುತ್ತೆ, ಕುರುಬ ಸಮುದಾಯದವರು ಅಂತ ಹೇಳ್ತಾ ಇದ್ದಾಗ, ಶ್ರೀನಿವಾಸ್ ಅವರನ್ನು ಬಿ ಜೆ ಪಿ ಹೈಕಮಾಂಡ್ ಆಯ್ಕೆ ಮಾಡಿದೆ. ಇನ್ನು ಇಲ್ಲಿ ಈಗ ಇದ್ದಂತಹ ರೇಸ್ನಲ್ಲಿದ್ದಂಥ ಯಾರನ್ನೂ ಕೂಡ ಬಿ ಜೆ ಪಿ ಆಯ್ಕೆ ಮಾಡೋದಕ್ಕೆ ಹೋಗಿಲ್ಲ. ಇದು ಕಾಂಗ್ರೆಸ್ನ ಲೆಕ್ಕಾಚಾರದಲ್ಲಿ ನೋಡಿದರೆ ಕಾಂಗ್ರೆಸ್ಗೆ ಇದೊಂದು ಅಚ್ಚರಿನೇ. ಇಲ್ಲಿ ಹಿಂದೆ ಸೋತಿದ್ದಂಥ ಅಜಯ್ ಕುಮಾರ್ ಇರ್ಬೋದು, ಅಥವಾ ಬಹಳ ಸೌಂಡ್ ಮಾಡ್ತಾ ಇದ್ದಂಥ ಸ್ವಾಭಿಮಾನಿ ಬಳಗದ ವಿನಯ್ ಕುಮಾರ್ ಇರ್ಬೋದು, ಇಲ್ಲಾಂದರೆ ಸಿದ್ದೇಶ್ವರ್ ಕಡೆಯಿಂದ, ಇಲ್ಲ ರೇಣುಕಾಚಾರ್ಯ ಅವ್ರ ಕಡೆಯಿಂದ ಹೀಗೆ ಅಭ್ಯರ್ಥಿಗಳನ್ನು ಬಿ ಜೆ ಪಿ ಯೋಚನೆ ಮಾಡ್ತಾರೆ ಅಂದ್ಕೊಂಡ್ರೆ, ಬಿ ಜೆ ಪಿ ಎಲ್ಲ ಯೋಚನೆಗಳನ್ನು ಸೈಡಿಗಿಟ್ಟು ಸರಳವಾದಂಥ ವ್ಯಕ್ತಿಯನ್ನು, ಅಂದರೆ ಯುವಕರ ಜೊತೆಗೆ ಹೆಚ್ಚಿನ ಒಡನಾಟ ಇದ್ದಂಥ, ದಾವಣಗೆರೆ ಭಾಗದಲ್ಲಿ ತಳಮಟ್ಟದಲ್ಲಿ ಜನರ ನಡುವೆ ನಿಂತು ಕೆಲಸ ಮಾಡಿರುವಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿರುವಂಥದ್ದು. ನೋಡಿ, ನೀವು ಕುಟುಂಬ ರಾಜಕಾರಣಕ್ಕೆ ಟಿಕೆಟ್ ಕೊಡ್ತಾ ಇದ್ದೀರಾ. ನೀವು ಅಜ್ಜ, ಅಪ್ಪ, ಏನು ಮಗ, ಮೊಮ್ಮಗ ಎಲ್ರಿಗೂ ಕೂಡ ಒಂದೇ ಕುಟುಂಬದವ್ರಿಗೆ ಟಿಕೆಟ್ ಕೊಡ್ತಾ ಇದ್ದೀರಾ. ನಾವು ಯಾರೋ ಒಬ್ಬ ತಳಮಟ್ಟದ ಕಾರ್ಯಕರ್ತನನ್ನು ಗುರುತಿಸಿ ಟಿಕೆಟ್ ಕೊಡ್ತಾ ಇದ್ದೀವಿ ಅಂತ ಬಿ ಜೆ ಪಿಯವರು ಇಲ್ಲಿ ಕಾಂಗ್ರೆಸ್ಸನ್ನು ಹಣಿಯೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟರೂ ಕೂಡ ನೋಡಿ, ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ಮಾಡುತ್ತೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯಿತು. ಅವರಿಗೆ ಶಾಮನೂರು ಕುಟುಂಬನೂ ಬೇಡ. ಹಾಗಾಗಿ ಅವರು ಈ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಈ ಮೂಲಕ ನೋಡಿ ಮುಸ್ಲಿಮರನ್ನೆಲ್ಲ ಮತ್ತೆ ಕನ್ಸಾಲಿಡೇಟ್ ಮಾಡ್ತಾ ಇದ್ದಾರೆ ಅಂತ ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಕಡೆ ಈ ಶಾಮನೂರು ಕುಟುಂಬವನ್ನು ಸೇರಿಸ್ಕೊಂಡು ಅವರ ವಿರೋಧದ ಮತಗಳೇನಿರ್ತವೆ ಅವೆಲ್ಲವನ್ನು ಕೂಡ ಬಳಸ್ಕೊಂಡು ಲಿಂಗಾಯತ ಮತಗಳನ್ನು ಒಗ್ಗೂಡಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಒಟ್ಟಾರೆ ಹಿಂದೂಗಳ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಇಲ್ಲಿ ಕಾಂಗ್ರೆಸ್ ಏನಾದರೂ ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಟ್ರೆ ಸಾಧ್ಯ ಆಗುತ್ತೆ. ಕಾಂಗ್ರೆಸ್ ಕೂಡ ಇದನ್ನು ವಿಚಾರ ಮಾಡ್ತಾ ಇದೆ. ಒಂದು ವೇಳೆ ಮುಸ್ಲಿಂ ಅಭ್ಯರ್ಥಿಗೆ ಅಬ್ದುಲ್ ಜಬ್ಬಾರ್ ಅವರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ, ಹಿಂದೂ ಮತಗಳ ಕ್ರೋಢೀಕರಣ ಆಗಿಬಿಟ್ರೆ, ಇಲ್ಲಿರುವಂಥ ಬೇರೆಲ್ಲ ಸಮುದಾಯಗಳ, ಕುರುಬ, ಲಿಂಗಾಯತ ಎಲ್ಲ ಸಮುದಾಯಗಳ ಮತಗಳು ಕ್ರೋಢೀಕರಣ ಆಗಿ ಹಿಂದೂ ಮತಗಳು ಒಟ್ಟಾದರೆ ನಾವು ಮುಸ್ಲಿಮರನ್ನು ನಂಬಿಕೊಂಡು ಕೆಟ್ಟು ಬಿಡ್ತೀವಿ. ಇನ್ನೊಂದು ಕಡೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಸಹಜವಾಗಿಯೇ ಎಷ್ಟು ಜನರಿಗೆ ಕೊಡಬೇಕು? ಅವ್ರ ಫ್ಯಾಮಿಲಿಯಲ್ಲಿ ಸಂಸದರಾಗಿದ್ದಾರೆ, ಸಚಿವರಾಗಿದ್ದಾರೆ, ಶಾಸಕರಾಗಿದ್ದಾರೆ, ಎಲ್ರಿಗೂ ಕೊಟ್ಟು ಕೊನೆಗೆ ಅವ್ರ ಮೊಮ್ಮಗನಿಗೂ ಕೊಟ್ಟು
ಇದು ಕುಟುಂಬ ರಾಜಕಾರಣವನ್ನು ಅದೆಷ್ಟು ಓಲೈಸುತ್ತೆ ಕಾಂಗ್ರೆಸ್ ಅನ್ನುವಂಥ ವಿರೋಧವನ್ನು ವ್ಯಕ್ತ ಆಗುತ್ತೆ. ಆ ವಿರೋಧವನ್ನು ಕೂಡ ಸಹಿಸ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಇವೆರಡರಲ್ಲಿ ಒಂದನ್ನು ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ರೆ BJP ಎಲ್ಲರನ್ನ ಕೂಡ ಸೈಲೆಂಟಾಗಿ ಇರೋಕ್ಕೆ ಹೇಳಿ ಹೊಸ ಮುಖಕ್ಕೆ ನಿರೀಕ್ಷೆ ಕಡಿಮೆ ಇದ್ದಂಥ ಶ್ರೀನಿವಾಸ್ ಟಿ ದಾಸ್ಕರಿಯಪ್ಪ ಅಂದರೆ ಇವರು MLA ಕ್ಯಾಂಡಿಡೇಟ್ ಆಗಬಹುದಾ ಅನ್ನೋ ಚರ್ಚೆಗಳು ಕೂಡ ಕಡಿಮೆ ಇತ್ತು. ಆದರೆ ಅವಕಾಶವನ್ನು BJP ಕೊಟ್ಟಿದೆ. ಇಲ್ಲಿ BJPಯ ಲೆಕ್ಕಾಚಾರ ಏನಿದ್ರು ಕಾಂಗ್ರೆಸ್ಸನ್ನು ಯಾವ ದಿಕ್ಕಿನಲ್ಲಿ ಬಂದರೂ ಕೌಂಟ್ರ್ ಮಾಡೋವಂಥದ್ದು. ಹಾಗೆಯೇ ತಳಮಟ್ಟದಲ್ಲಿ ಕಾರ್ಯಕರ್ತರ ಜೊತೆಗೆ ಹೆಚ್ಚಿನ ಒಡನಾಟ ಇದ್ದಂತಹ ಒಬ್ಬ ನಾಯಕನನ್ನು ಈ ಬಾರಿ ಕಣಕ್ಕಿಳಿಸೋದು. ಇಲ್ಲಿ BJP ಕಳ್ಕೊಳ್ಳೋದಕ್ಕೇನೂ ಇಲ್ಲ. ಯಾಕೆಂದರೆ BJPಯ ಕ್ಷೇತ್ರ ಅಲ್ಲ ಇದು, ಕಾಂಗ್ರೆಸ್ನ ಕ್ಷೇತ್ರ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದುಕೊಂಡು ಆಡಳಿತ ವಿರೋಧಿ ಅಲೆ ಅನ್ನುವಂಥ ಅವಮಾನವನ್ನು ಎದುರಿಸಬಾರ್ದು ಅಂದರೆ, ಹಿನ್ನಡೆಯನ್ನು ಅನುಭವಿಸಬಾರ್ದು ಅಂತ ಹೇಳಿದರೆ ಈ ಕ್ಷೇತ್ರ ಗೆಲ್ಲಬೇಕು ಅಂದರೆ ಒತ್ತಡಕ್ಕೆ ಬಿದ್ದು ಸರಿಯಾದ ಅಭ್ಯರ್ಥಿಗೆ ಟಿಕೆಟನ್ನು ಕೊಡದೇನೆ ಎಡವಟ್ಟು ಮಾಡಿಕೊಂಡ್ರೆ ಅದು BJPಗೆ ಪ್ಲಸ್ ಆಗುತ್ತೆ. BJP ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ, ಎಲ್ಲವನ್ನು ಕೂಡ ಬಾಚ್ಕೊಳ್ಳೋದಕ್ಕೆ ಕಾಯ್ತಾ ಇದೆ. ಅಂದರೆ ಕಾಂಗ್ರೆಸ್ನವರು ಮುಸ್ಲಿಂ ಅಭ್ಯರ್ಥಿ ಮಾಡಿದರೆ ಈ ಕಡೆ ಎಲ್ಲ ಉಳಿದ ಮತಗಳನ್ನು ಕನ್ಸಾಲಿಡೇಟ್ ಮಾಡೋದಕ್ಕೆ ಮುಸ್ಲಿಂ ಮತಗಳನ್ನು ಬಿಟ್ಟು, ಇಲ್ಲಾಂದರೆ ಕಾಂಗ್ರೆಸ್ನವ್ರು ಶಾಮ್ನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಶಾಮ್ನೂರು ಕುಟುಂಬ ಒಂದನ್ನು ಬಿಟ್ಟು ಬೇರೆ ಎಲ್ಲರ ಮತಗಳನ್ನು ಕನ್ಸಾಲಿಡೇಟ್ ಮಾಡೋದು, ಇಲ್ಲಾಂದರೆ ಮುಸ್ಲಿಂ ಮತಗಳನ್ನು ಒಡೆಯೋದು. ಈ ರೀತಿಯ ಯೋಚನೆ BJPಗೆ ಈ ಬಾರಿ ಯಶಸ್ಸನ್ನು ತಂದು ಕೊಡುತ್ತಾ ಗೊತ್ತಿಲ್ಲ. ಆದರೆ ಈ ಹೊಸ ಅಭ್ಯರ್ಥಿಯನ್ನು BJP ಕಣಕ್ಕಿಳಿಸಿರೋದಂತೂ ಒಂಥರ ಕಾಂಗ್ರೆಸ್ಗೂ ಅಚ್ಚರಿ ಮೂಡಿಸ್ತಾ ಇದೆ. ಹಾಗೆಯೇ ಎಲ್ಲ ಬಣಗಳ, ಒಂದು ಕಡೆ ಸಿದ್ದೇಶ್ವರ ಬಣ, ಇನ್ನೊಂದು ಕಡೆ ರೇಣುಕಾಚಾರ್ಯ, ಹೀಗೆ ಬಣಗಳಿರುವಾಗ ಎಲ್ಲ ಬಣಗಳನ್ನು ಕೂಡ ಬದಿಗಿಟ್ಟು ಬಣಗಳಿಂದ ಹೊರತಾದಂಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ BJP ಭರ್ಜರಿಯಾದಂಥ ಒಂದು ತಯಾರಿಯನ್ನು ದಾವಣಗೆರೆ ದಂಗಲ್ಗೆ ಮಾಡಿಕೊಂಡಾಗ ಕಾಣಿಸ್ತಾ ಇದೆ. Subscribe to One India and never miss an update. Download the One India app now.